ಈಗಾಗಲೇ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಅನೂಪ್ ಹಾಗೂ ಡ್ಯಾನಿ, ಸ್ಟ್ರೈಕ್ ಅಲ್ಲಿ ಅನೂಪ್ ಅವರಿದ್ದಾರೆ, ಅದೇ ನಾನ್ ಸ್ಟ್ರೈಕ್ ಅಲ್ಲಿ ಡ್ಯಾನಿ ಅವರು ಕಾಯ್ದುಕೊಂಡಿದ್ದಾರೆ. ಯಾವಾಗ ಬಾಲ್ ಒಂದು ಎಸೆಯುತ್ತಾರೆ ನಾನು ಎಲ್ಲಿ 6 ಹೊಡಿತೇನೋ ಅಂದಾಗೆ ಕಾಯ್ತಿದ್ದಾರೆ ಡ್ಯಾನಿ ಅವರು. ಅದರ ಬೌಲಿಂಗ್ ಮಾಡಲಿಕ್ಕೆ ಸ್ಟೀವನ್ ಅವರು ಸಿದ್ಧರಾಗಿದ್ದಾರೆ. ದಯವಿಟ್ಟು ಮಕ್ಕಳು ಆಟದ ಮೈದಾನದಿಂದ ಹೊರಗೆ ಬನ್ನಿ, ಅಲ್ಲಿ ಟ್ರ್ಯಾಕ್ ಇಂದ ಹೊರಗೆ ಬನ್ನಿ ಮಕ್ಕಳು ದಯವಿಟ್ಟು. ಅಲ್ಲಿ ಮಕ್ಕಳು ಯಾರು ಚೆಂಡನ್ನು ಆಟದ ಮೈದಾನಕ್ಕೆ ಎಸೆಯಲಿಕ್ಕಿಲ್ಲ, ದಯವಿಟ್ಟು ಆಚೆ ಆಡಿ ಮಕ್ಕಳು. ಪೋಷಕರು ಮಕ್ಕಳ ವಿಷಯದಲ್ಲಿ ಗಮನ ಹರಿಸಬೇಕು ದಯವಿಟ್ಟು. ಸ್ಟಾರ್ಟ್. ಮೊದಲ ಸತ ಸ್ಟೀವನ್ ಅವರಿಂದ ಅನೂಪ್ ಅವರಿಗೆ ಅಗಲವಾದ ಸತ. 1 ರನ್ ಸೇರ್ಪಡೆ, ತಂಡದ ಮೊತ್ತ 1. ಮೊದಲ ಸತವನ್ನು ಅಗಲವಾಗಿಸಿದ್ದಾರೆ ಸ್ಟೀವನ್ ಅವರು. ಉತ್ತಮವಾದ ಒಂದು ಚೆಂಡೆ ಎಸೆತ, ಉತ್ತಮವಾದ ಒಂದು ರನ್ ಹೊಡೆತ, ತಂಡದ ಮೊತ್ತ 2. ಸ್ಟೀವನ್ ಅವರು ಡ್ಯಾನಿ ಅವರಿಗೆ, ಡ್ಯಾನಿ ಎಂಬುದಾಗಿ ಹೇಳುವಾಗ ಹೆಸರಿನ ಹಿಂದ್ಗಡೆ ಒಂದು ಟೈಟಲ್ ಇದೆ, ಡೇಂಜರ್ ಡ್ಯಾನಿ ಎಂಬುದಾಗಿ. ಹೊಡೆದರೆ 6. ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಹೊಡಿತಾರೆ ಎಂಬುದಾಗಿ, ಆದರೆ ಮಿಸ್ ಆಗೋಯ್ತು. ರವಿ ಅವರಿಂದ ಕ್ಷೇತ್ರ ರಕ್ಷಣೆ, 1 ರನ್ ಸೇರ್ಪಡೆ, ತಂಡದ ಮೊತ್ತ 3. ಕಪ್ತಾನ ನಿಹಾಲ್ ಫೀಲ್ಡಿಂಗ್ ಅನ್ನು ಸೆಟ್ಟಿಂಗ್ ಮಾಡ್ತಿದ್ದಾರೆ. ಸ್ಟೀವನ್ ಅವರು ಮಗದೊಮ್ಮೆ ಅನೂಪ್ ಅವರಿಗೆ ಉತ್ತಮವಾದ ಹೊಡೆತ, ಅದೇ ರೀತಿ ಉತ್ತಮವಾದೊಂದು ರನ್ನರ್ ಅವರಿಂದ ಮಿಸ್ ಫೀಲ್ಡಿಂಗ್. 4 ರನ್ನಿಗೆ ಹೋಗಿದೆ ಚೆಂಡು, ತಂಡದ ಮೊತ್ತ 7. ಇದು ಕಪ್ತಾನರ ಒಂದು ಬತ್ತಳಿಕೆಯಿಂದ ಬಂದಂತ ರನ್ ಆಗಿದೆ, 4 ರನ್. ಈ ಪಂದ್ಯದಲ್ಲಿ ಯಾರು ಜಯಗಳಿಸ್ತಾರೋ ಅವರು ಫೈನಲ್ ಪಂದ್ಯದಕ್ಕೆ ಮುಂದೆ ಹೋಗ್ತಾರೆ, ಸೋತವರು ಪಂದ್ಯದಿಂದ ಹಿಂದುಳಿತಾರೆ. ಕಾತರವಾಗಿದೆ, ಉತ್ತಮವಾದ ಹೊಡೆತ ಕಪ್ತಾನ್ ರವರಿಂದ ಮಗದೊಮ್ಮೆ 4 ರನ್ನಿಗೆ ಬಾರಿಸಿದ್ದಾರೆ ಚೆಂಡನ್ನು, ತಂಡದ ಮೊತ್ತ 11. ಅದು ಬಹಳ ಒಂದು ಆಸಕ್ತಿಯ ಒಂದು ಆಟವಾಗಿದೆ, ಜಿದ್ದಾಜಿದ್ದಿ ಆಟ. ಕಾದು ನೋಡಬೇಕಾಗಿದೆ ಮುಂದೆ ಏನಾಗ್ತದೆ ಎಂಬುದಾಗಿ. ಸ್ಟೀವನ್ ಅವರು ಅನೂಪ್ ಅವರಿಗೆ ಉತ್ತಮವಾದ ಹೊಡೆತ, 6 ರನ್ನಿಗೆ ಚೆಂಡನ್ನು ಬಾರಿಸಿದ್ದಾರೆ ಕಪ್ತಾನ್ ಅನೂಪ್ ಅವರು. ಅದೇ ರೀತಿ ಅಂಪೈರ್ ಅವರಿಂದ ಉತ್ತಮವಾದ ಸೂಚನೆ, 6 ರನ್ನಿಗೆ ಚೆಂಡು ಹೋಗಿದೆ ಎಂಬುದಾಗಿ. ತಂಡದ ಮೊತ್ತ 17. ಇದು ಮೊದಲ ಓವರಿನ ಎಸೆತವಾಗಿದೆ ಸ್ಟೀವನ್ ಅವರದು. 17 ರನ್ ಈಗಾಗಲೇ ತಮ್ಮ ಖಾತೆಗೆ ಕೂಡಿಸಿಕೊಂಡಿದ್ದಾರೆ. ಅನೂಪ್ ತಂಡ ಉತ್ತಮವಾದ ಒಂದು ಚೆಂಡು ವಂಚಿಸಿದೆ ದಾಂಡಿಗನನ್ನು. ಗೋಟರಕ್ಷಕನ ಕೈಯಲ್ಲಿ ಯಾವ ರನ್ ಇಲ್ಲ. ತಂಡದ ಮೊತ್ತ 1 ಓವರ್ ನಷ್ಟಕ್ಕೆ 17. ಉತ್ತಮವಾದ ಆರಂಭದೊಂದಿಗೆ ಅನೂಪ್ ಅವರ ತಂಡ ಮಕ್ಕಳಲ್ಲಿ ಚೆಂಡನ್ನು ಮೈದಾನಿಗೆ ಎಸೆಯಬಾರ್ದು.
ಪ್ರವೀಣ್ ಪಿ ಪಿ ಪ್ರವೀಣ್ ಅವರು ಬಾಳೆಸೆಲೆ ಬಂದಾರೆ. ಡ್ಯಾನಿಯಲ್ ಡೇಂಜರ್ ಡ್ಯಾನಿಯಲ್ 11 ನಂಬರ್, ಜೆಸ್ಸಿ ನಂಬರ್ 11. ಉತ್ತಮವಾದ ಒಂದು ಬಾಲಿಂಗ್ ಅನ್ನು ಪ್ರದರ್ಶಿಸಿದ್ದಾರೆ ಪ್ರವೀಣ್ ರವರು. ಡಾಟ್ ಬಾಲ್ ಆಗಿದೆ, ಯಾವರನ್ನ ಸೇರ್ಪಡೆಯಿಲ್ಲ. ತಂಡದ ಮೊತ್ತ 17. ಮಗದೊಮ್ಮೆ ಹೇಳಿದಷ್ಟೇ ಅಬ್ಬರಿಸಿದಾರಪ್ಪ 6 ರನ್ನಿಗೆ. ಇಡೀ ತಂಡದಲ್ಲಿ ಇಷ್ಟುವರೆಗೆ ಆಡಿದ ಅವರು ಹೊಡೆದ ಸಿಕ್ಸಿನಲ್ಲಿ ಇದು 8ನೇ ಸಿಕ್ಸ್ ಅನ್ನು ಅವರು ಬಾರಿಸಿದ್ದಾರೆ. ಉತ್ತಮವಾದ ಒಂದು ಫಾರ್ಮ್ನಲ್ಲಿ ಇದ್ದಾರೆ ಡ್ಯಾನಿ ಅವರು. ತಂಡದ ಮೊತ್ತ 23, 2 ಮತ್ತೆ 3 23. ಉತ್ತಮವಾದ ಬಾಲಿಂಗ್ ಅನ್ನು ಹಾಕಿದ್ದಾರೆ ನಮ್ಮ ಪ್ರವೀಣ್ ರವರು. ಬಾಲ್ ದಾಂಡಿಗೆ ನಾನು ವಂಚಿಸಿದೆ, ಡಾಟ್ ಬಾಲ್ ಆಗಿದೆ. ಮಗದೊಮ್ಮೆ ಉತ್ತಮವಾದ ಚೆಂಡು ಪ್ರವೀಣ್ ರವರಿಂದ ಕಕ್ಕಬಿಕ್ಕಿ ಆಗಿದ್ದಾರೆ ನಮ್ಮ ಡ್ಯಾನಿಯಲ್ ರವರು. 23 ವರ್ಷದ ಮದುವೆಯಾಗದಂತ ಹೆಣ್ಣು ಮಕ್ಕಳು ಆಟಕ್ಕೆ ಹೋಗಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವ ಆತನಾಗಿದ್ದೇನೆ. ಅನ್ಮ್ಯಾರಿಡ್ ಮದುವೆಯಾಗದ ಹೆಣ್ಣು ಮಕ್ಕಳು ಹೇಳಿದ್ರೆ ಅವರು ಅನ್ಮ್ಯಾರಿಡ್. ಮಗದೊಮ್ಮೆ ಪ್ರವೀಣ್ ರವರು ಉತ್ತಮವಾದ ಒಂದು ಚೆಂಡು ಕಕ್ಕಬಿಕ್ಕಿಯಾಗಿ ಮಾಡಿದೆ ಡ್ಯಾನಿಯಲ್ ರವರನ್ನು. ಕಾದು ನೋಡಬೇಕಾಗಿದೆ ಈ ಚೆಂಡನ್ನು. ಈಗ ಡ್ಯಾನಿಯಲ್ ಅವರು ಎಲ್ಲಿಗೆ ಬಾರಿಸ್ತಾರೆ ಎಂಬುದಾಗಿ ಉತ್ತಮವಾಗಿ ಮಾಡಿದ್ದಾರೆ. ಆದರೆ ರವಿ ಅವರೊಂದು ಉತ್ತಮವಾದ ಕ್ಷೇತ್ರ ರಕ್ಷಣೆ, 1 ರನ್ ತೆಗೆಯುವಲ್ಲಿ ಯಶಸ್ವಿ. ತಂಡದ ಮೊತ್ತ 24, ಯಾವ ವಿಕೆಟ್ ನಷ್ಟವಿಲ್ಲದೆ. ಎರಡು ಓವರಿನ ಮುಕ್ತಾಯಕ್ಕೆ ತಂಡದ ಮೊತ್ತ 24, 2 and 4 24. 12ರ ಒಂದು ಸರಾಸರಿಯಲ್ಲಿ ರನ್ ಅನ್ನು ತೆಗೆಯುತ್ತಿದ್ದಾರೆ. ರನ್ ರೇಟ್ ರೆನಾನ್ ಅವರು ಚೆಂಡೆಸಲ್ಲಿ ಬರ್ತಿದ್ದಾರೆ. ರೆನಾನ್ 28, ಜರ್ಸಿ ನಂಬರ್. 23 ವರ್ಷದ ಮದುವೆಯಾಗಿ ಆಡಬೇಕಾಗಿದೆ. ರೆನಾಲ್ಡ್ ಅವರ ಬಾಲ್ ಚೆಂಡನ್ನು ಉತ್ತಮವಾಗಿ ಹೊಡೆದಿದ್ದಾರೆ. ಆದರೆ ಪ್ರವೀಣ್ ಅವರು ಉತ್ತಮವಾಗಿ ಕ್ಯಾಚ್ ಹಿಡಿದಿದ್ದಾರೆ. ಸೂಪರ್ ಕ್ಯಾಚ್ ಎಂಬುದಾಗಿ ಹೇಳ್ಬಹುದು. ಬಾಲ್ ಅನ್ನು ವಾಲಿಬಾಲ್ ರೀತಿಯಲ್ಲಿ ಆಟ ಆಡಿ 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 ಪಳಗಿಸಿಟ್ಟಿದ್ದಾರೆ ಚೆಂಡನ್ನು. ಉತ್ತಮವಾದ ಕ್ಯಾಚ್. ಮೊದಲ ವಿಕೆಟ್ ಪತನ ಡ್ಯಾನಿಯಲ್ ಮೂಲಕ. ತಂಡದ ಮೊತ್ತ 25ಕ್ಕೆ 1 ವಿಕೆಟ್ ಕಳೆದುಕೊಂಡಿದೆ. ಅಭಿಷೇಕರ್ ಅವರು ಬರ್ತಿದ್ದಾರೆ. ಕಾದು ನೋಡಬೇಕಾಗಿದೆ ಅಭಿಷೇಕರ ಒಂದು ಬತ್ತಳಿಕೆಯಿಂದ ಎಷ್ಟು ರನ್ ಸಿಡಿಸಬಹುದು ಎಂಬುದಾಗಿ. ಅಲ್ಲಿ ಡೇವಿಡ್ ಅವರು ಸುಮ್ಮನೆ ಅಲಿತಿದ್ದಾರೆ ಗ್ರೌಂಡ್ ಅಲ್ಲಿ. ಮಕ್ಕಳು ಗ್ರೌಂಡಿಗೆ ಹೋಗಬೇಡಿ, ದಯವಿಟ್ಟು ಈಚೆ ಬನ್ನಿ, ಹಿಂದೆ ಬನ್ನಿ. ಮಗದೊಮ್ಮೆ ರೆನಾನ್ ರವರು ಉತ್ತಮವಾದ ಒಂದು ಚೆಂಡು. ರೆನಾನ್ ರವರಿನ ದಾಂಡಿಗೆ ನಾನು ವಂಚಿಸಿದೆ. ಯಾವ ಅಪಾಯವಿಲ್ಲ, ಯಾವ ರನ್ನ ಸೇರ್ಪಡೆ ಇಲ್ಲ. ತಂಡದ ಮೊತ್ತ 25. ಉತ್ತಮವಾದ ಚೆಂಡು, ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಅಭಿಷೇಕ್ ರವರು. ರೆನಾನ್ ರವರು ಮಿಂಚಿದಾರಪ್ಪ ಬೌಲಿಂಗ್ ನಲ್ಲಿ. 2 ವಿಕೆಟ್ ಅನ್ನು ತಮ್ಮ ಓವರ್ ನಲ್ಲಿ ಕಬಳಿಸಿದ್ದಾರೆ. 0 ಅಭಿಷೇಕ್ ರವರು ಮರಳುತ್ತಿದ್ದಾರೆ. ಮುತ್ತುರಾಜ್ ರವರು ಆಗಮಿಸುತ್ತಿದ್ದಾರೆ. ಮುತ್ತುರಾಜ್ ಕಾದು ನೋಡಬೇಕಾಗಿದೆ. ಮುತ್ತುರಾಜರ ಬತ್ತಳಿಕೆಯಿಂದ ಎಷ್ಟು ರನ್ ಅನ್ನು ಅವರು ಸಿಡಿಸಬಹುದು ಎಂಬುದಾಗಿ. ಉತ್ತಮ ದಾಂಡಿಗ, ಛಲಗಾರ, ಆಟಗಾರ. ಕಾದು ನೋಡಬೇಕಾಗಿದೆ ತಮ್ಮ ಬತ್ತಳಿಕೆಯಿಂದ ತಮ್ಮ ತಂಡಕ್ಕೆ ಎಷ್ಟು ಮೊತ್ತವನ್ನು ಗಳಿಸಿಕೊಡ್ತಾರೆ ಎಂಬುದಾಗಿ. ಕಪ್ತಾನರಿಂದ ಮಾತುಕತೆ ಮುತ್ತುರಾಜ್ ರವರೊಂದಿಗೆ. ಇದೊಂದು ಜಿದ್ದಾಜಿದ್ದಿ ಆಟ. ಈ ಆಟದಲ್ಲಿ ಗೆಲ್ಲಲೇಬೇಕು. ಗೆಲ್ಲದಿದ್ದಲ್ಲಿ ತಂಡವು ಹೊರಗೆ, ಗೆದ್ದ ತಂಡವು ಫೈನಲ್ ತಲುಪುವುದು. ರೆನಾನ್ ರವರಿಂದ
ಅಗಲವಾದ ಎಸೆತ, ಅಗಲವಾದ ಎಸೆತ, 1 ರನ್ನಿನ ಓಟ. ಟೋಟಲ್ 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 27ಕ್ಕೆ 2. ಭಾಗದೊಮ್ಮೆ ರೆನಾನ್ ರವರು ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ರೆನಾನ್ ಅವರಿಂದ. ಅನೂಪ್ ಅವರನ್ನು ವಂಚಿಸಿದೆ ಬಾಲ್. ಕಾದು ನಡಬೇಕಾಗಿದೆ ಏನಾಗಬಹುದು ಎಂಬ ಒಂದು ಆತುರತೆಯಿಂದ ಪ್ರೇಕ್ಷಕರು. ಉತ್ತಮವಾದ ಚೆಂಡು ರೆನಾನ್ ಅವರಿಂದ. 1 ರನ್ನು ತೆಗೆದ್ರಲ್ಲಿ ಯಶಸ್ವಿ ಬೈ ರನ್ ಎಂಬುದಾಗಿ ಸೂಚಿಸಿದ್ದಾರೆ ಅಂಪೈರ್ ಅವರು. ತಂಡದ ಮೊತ್ತ 28, 2 ವಿಕೆಟ್ ನಷ್ಟಕ್ಕೆ. ಮಗದೊಮ್ಮೆ ರನ್ನರ್ ಅವರು ಉತ್ತಮವಾದ ಹೊಡೆತ ಹೊಡೆದಿದ್ದಾರೆ ಮುತ್ತುರಾಜ್ರವರು. ಅದೇ ರೀತಿ ಡೇವಿಡ್ ಅವರದ್ದು ಉತ್ತಮವಾದ ಕ್ಷೇತ್ರ ರಕ್ಷಣೆ. ಆದರೆ 2 ರನ್ ತೆಗೆಯುವಲ್ಲಿ ಯಶಸ್ವಿ.
ಹಾಗೆ ಈ ಪಂದ್ಯ ಜಯಿಸಿದವರು ಫೈನಲ್ ಪಂದ್ಯದಲ್ಲಿ ಕಾಣುವರು. ಪ್ರಶಾಂತ್ ರವರು ಪೂರ್ಣ ಒಂದು ಆಸಕ್ತಿಯಿಂದ ತಮ್ಮ ತಂಡವನ್ನು ಜಯದ ಹಾದಿಗೆ ಕೊಂಡೋಗಬೇಕೆಂಬುದಾಗಿ ಎಲ್ಲರೂ ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನದೊಂದಿಗೆ ನಿಂತಿದ್ದಾರಪ್ಪ. ಈಗ ಡೇನಿಯಲ್ ಚೆಂಡನ್ನು ಎಸೆಯುತ್ತಿದ್ದಾರೆ. ಅಭಿಷೇಕ್ ಅವರಿಂದ ಒಂದು ಮಿಸ್ ಫೀಲ್ಡಿಂಗ್ ಆಯಿತು, ಆದರೆ ಕಾದು ನೋಡಬೇಕಾಗಿದೆ. 2 ರನ್ನನ್ನು ಭಾಳ ನಿರಾಸವಾಗಿ ತೆಗೆದುಕೊಂಡಿದ್ದಾರೆ ಶಿವನ್ ರವರು. ಆದರೆ ಇದು ಸಾಕಾಗುವುದಿಲ್ಲ. ಉದ್ದ ಒಂದು 6-4 ರನ್ನಿನ ಏಟುಗಳು 1-2-3 ಬೀಳಲೇಬೇಕು ಒಂದೊಂದು ಓವರಿನಲ್ಲಿ. ಇಲ್ಲವಾದಲ್ಲಿ ಬಹಳ ಕಷ್ಟಕರವಾಗಿರ್ಬೋದು. ಮುಂದೆ ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಸ್ಟೀವನ್ ರವರು ತಮ್ಮ ತಂಡವನ್ನು ಜಯದತ್ತಿರ ಕೊಂಡೊಯ್ತಾರೆ ಎಂಬುದಾಗಿ. ಎಲ್ಲ ಜವಾಬ್ದಾರಿಯು ನಮ್ಮ ಸ್ಟೀವನ್ ರವರ ಹೆಗಲ ಮೇಲೆ ಇದೆ. ಒತ್ತಡ, ಕಾದು ನೋಡಬೇಕು. ಅಲ್ಲಿ ಮಕ್ಕಳು ಮೈದಾನದಲ್ಲಿ ಆಡಬಾರ್ದು, ದಯವಿಟ್ಟು ಹೊರಗೆ ಕಳಿಸಿ ಮಕ್ಕಳನ್ನು. ಉತ್ತಮವಾದ ಹೊಡೆತ ಸ್ಟೀವನ್ ರವರಿಂದ, ಆದರೆ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ನಿನ ಓಟದಲ್ಲಿ ಸಂತೃಪ್ತಿ. ಇದು ಸಾಲೋದಿಲ್ಲ, ಉದ್ದವಾದ ಏಟು ಬೇಕು. 4 ರನ್ನು ಇಲ್ಲ 6 ರನ್ನಿನ ಹೊಡೆತ ಬೇಕು. ಮಗದೊಮ್ಮೆ ಉದ್ದವಾಗಿ ರನ್ ಅವರು ಹೊಡೆದಿದ್ದಾರಪ್ಪ. 6 ರನ್ನಿಗೆ ಹೊಡೆದಿದ್ದಾರೆ, ಮಾತನ್ನು ಉಳಿಸಿಕೊಂಡಿದ್ದಾರಪ್ಪ. ಒಟ್ಟು ತಂಡದ ಮೊತ್ತ 23. ಇನ್ನು ಅನೇಕ ರನ್ನಿನ ಸುರಿಮಳೆ ಬೇಕಾಗಿದೆ. ತಂಡವನ್ನು ಮುಂದೆ ಸಾಗಿಸಬೇಕಾದ್ರೆ ಜಯವು ಬಹಳ ಅಗತ್ಯ. ಕಾದು ನೋಡಬೇಕಾಗಿದೆ 2 ತಂಡದ ಮಧ್ಯದಲ್ಲಿ ಯಾರು ಜಯ ಗಳಿಸ್ತಾರೆ ಎಂಬುದಾಗಿ. ಮಗದೊಮ್ಮೆ ಆದರೆ ಪ್ರಶಾಂತ್ ರವರಪ್ಪ ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆಯಲ್ಲಿ ಸಫಲತೆ, 1 ರನ್ನನ್ನು ಹಿಡಿಯುವಲ್ಲಿ ವಿಫಲತೆಯಾಗಿದ್ದಾರೆ. 1 ರನ್ ಸೇರ್ಪಡೆ ತಂಡ ಮತ್ತೆ 24. ಮಗದೊಮ್ಮೆ ಡ್ಯಾನಿಯಲ್ ರವರು ಉತ್ತಮವಾಗಿ ಹೊಡೆದಿದ್ದಾರೆ ಸ್ಟೀವನ್ ರವರು, ಆದರೆ 2 ರನ್ ತೆಗೆಯುವಲ್ಲಿ ಯಶಸ್ವಿ. ತಂಡದ ಮೊತ್ತ 26, 1 ವಿಕೆಟ್ ನಷ್ಟಕ್ಕೆ. ಅಭಿಷೇಕ್ ರವರು ಸ್ಟೀವನ್ ರವರ ಅತ್ಯುತ್ತಮವಾಗಿ ಕ್ಯಾಚ್ ಅನ್ನು ಹಿಡಿದು ಅವರನ್ನು ಹಿಂದಟ್ಟಿದ್ದಾರೆ ಪವಿಲಿಯನ್ಗೆ. ತಂಡ 2 ವಿಕೆಟ್ ನಷ್ಟಕ್ಕೆ. ತಂಡದ ಮೊತ್ತ 26, ಇನ್ನು 12 ಸೆತ್ತ ಬಾಕಿ. ರನ್ನು ಇನ್ನು ಕೂಡ 31 ಅವಶ್ಯಕತೆ. ಹದಿನಾರು ರನ್ನಿನ ಹಾಗೆ ಒಂದೊಂದು ಓವರಿಗೆ ನೀವು ತೆಗೆದುಕೊಂಡಲ್ಲಿ 32 ರನ್ ಕಬಳಿಸಬಹುದು. ಕಷ್ಟವೆಂಬುದಿಲ್ಲ, ಆದರೆ ಪ್ರಯತ್ನ ಬಹಳ ಮುಖ್ಯವಾದದ್ದು. ರೆನನ್ ರವರು ಯಾವ ರೀತಿಯಾಗಿ ಆಟ ಆಡ್ತಾರೆ ಎಂಬುದಾಗಿ ಕಾದು ನೋಡಬೇಕಾಗಿದೆ. ಅದೇ ರೀತಿ ಈಚೆ ಆನಂದ್ ರವರು ಕೂಡ ಸಂತೋಷವುಳ್ಳವರಾಗಿ ಆನಂದವುಳ್ಳವರಾಗಿ ಬ್ಯಾಟನ್ನು ಬೀಸುವುದಕ್ಕಾಗಿ ಬಂದಿದ್ದಾರೆ. ನೋಡುವ ಏನಾಗುತ್ತದೆ ಎಂಬುದಾಗಿ. ಆದರೆ ಅನುಪ್ರವರು ಬಾಲ್ ಎಸೆಯಲು ಬಂದಿದ್ದಾರೆ. ಇವರ ಕಪ್ತಾನರು ನೋಡಬೇಕಾಗಿದೆ ಯಾವ ರೀತಿಯಾಗಿ ತಮ್ಮ ತಂಡವನ್ನು ಯಶಸ್ವಿಗೊಳಿಸ್ತಾರೆ ಎಂಬುದಾಗಿ. ರೆನಾನ್ ರವರು ಕಾದು ನೋಡಬೇಕಾಗಿದೆ. ಇವರ ಒಂದು ಬತ್ತಳಿಕೆಯಿಂದ ಒಂದು 2-3 ಸಿಕ್ಸ್ ಆದರೂ ಈಗ ಬರಬೇಕು. ಅನುಪ್ರವರು ಡಾಟ್ ಬಾಲ್ ಆಗಿದೆ. ಅನುಪ್ರವರು ಲೋಹಿತ್ ರವರ ಒಂದು ಕ್ಷೇತ್ರ ರಕ್ಷಣೆ, ತಳಪಾಡಿಕೆ, 4 ರನ್ ಬಿಟ್ಟು ಕೊಡುವಿಕೆ. 4 ರನ್ ಬಿಟ್ಟು ಕೊಟ್ಟಿದ್ದಾರಪ್ಪ. 4 ರನ್.
ಮಗದೊಮ್ಮೆ ಅನುಪ್ರ ಅವರು ರೆನಾನ್ ರವರಿಗೆ ಉತ್ತಮವಾದ ಚೆಂಡು ದಾಂಡಿಗೆಯನ್ನು ವಂಚಿಸಿದೆ. 9 ಬಾಳಿಗೆ 27, 27. ಮುತ್ತುರಾಜರವರ ಉತ್ತಮವಾದ ಕ್ಷೇತ್ರ ರಕ್ಷಣೆ, 1 ರನ್ನನ್ನು ಕೇವಲ ತೆಗೆಯಲು ಯಶಸ್ವಿಯಾಗಿದ್ದಾರೆ. ನೋಡುವ ಆನಂದಣ್ಣನವರು ಬಂದಿದ್ದಾರಪ್ಪ, ನೋಡುವ ನಮ್ಮನ್ನು ಆನಂದಿಸ್ತಾರೆ ಎಂಬುದಾಗಿ ನೋಡುವ. ಉತ್ತಮವಾಗಿ ಹೊಡೆದಿದ್ದಾರೆ. ಆದರೆ ಅಭಿಷೇಕ್ ರವರು ಭಾಳ ಉತ್ತಮವಾದ ಒಂದು ಫೀಲ್ಡರ್ ಆಗಿದ್ದಾರೆ. 2 ರನ್ನು ಬಿಟ್ಟು ಕೊಟ್ಟಿದ್ದಾರೆ. ಕೇವಲ ತಂಡದ ಮೊತ್ತ 33. 7 ಬಾಲಲ್ಲಿ 24, ಕೇವಲ 24 7 ಬಾಲಲ್ಲಿ. ಕೇವಲ 1 ರನ್ ತೆಗೆಯಲು ಯಶಸ್ವಿಯಾಗಿದ್ದಾರೆ. 4ನೇ ಓವರ್ ಮುಕ್ತಾಯಗೊಂಡಿದೆ. ಇನ್ನು ಕೇವಲ 6 ಎಸೆತದಲ್ಲಿ 23 ರನ್ನಿನ ಅವಶ್ಯಕತೆ. 4 24. ಗುಗ್ಲಿ ಬೌಲರ್ ಬರ್ತಿದ್ದಾರೆ. ಗುಗ್ಲಿ ಬೌಲರ್ ಲೋಹಿತ್. ಲೋಹಿತ್ ಚೆಂಡೆಸಲು ಬರ್ತಿದ್ದಾರೆ. ಲೋಹಿತ್ ನಾನು ಕರ್ದದಲ್ಲ ಮಾರ, ಚೆಂಡೆಸದು ಅಂತ ಹೇಳಿದ್ದು. ನಾವು ತಿರುಗಿ ನೋಡ್ತಾನೆ. ಆನಂದರವರು 34ಕ್ಕೆ 2. ಇನ್ನು 23 ರನ್ನಿನ ಅವಶ್ಯಕತೆ ಇದೆ. ಉತ್ತಮವಾದ ಚೆಂಡು. ಲೋಹಿತ್ ರವರ ಬಾಲ್ ಖಾಲಿ ಕ್ರೀಸನ್ನು ಬಿಟ್ಟು ಮುಂದೆ ಹೋಗುವುದೇ ಇಲ್ಲ. ಅಲ್ಲೇ ಗುರ್ರಂತ ಗಿರ್ಗಿಟ್ಟಾಗಿ ತಿರುಗ್ತಾ ಇದೆ. ಐದು ಬಾಲಿಗೆ 22. ಉತ್ತಮವಾದ ಹೊಡೆತ ಅಭಿಷೇಕ್ ರವರಿಂದ ಹಿಡಿತ. ಪ್ರವೀಣ್ ರವರು ಬರ್ತಿದ್ದಾರೆ. ಮಗದೊಮ್ಮೆ ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನಮ್ಮ ಲೋಹಿತ್ ರವರಿಂದ. ಮೂರು ಬಾಲಿಗೆ 23 ರನ್ ಅವಶ್ಯಕತೆ. ಇನ್ನು ಕೇವಲ 2 ಎಸೆತ ಬಾಕಿ. ಅಭಿಷೇಕ್ ರವರ ಉತ್ತಮವಾದ ಕ್ಯಾಚಿನ ಹಿಡಿತ. ಲೋಹಿತ್ ಅವರಿಗೆ 2 ವಿಕೆಟ್. ಅಗಲವಾದ ಎಸೆತ. ಕೊನೆಯ ಎಸೆತ. ಕ್ಲೀನ್ ಬೌಂಡ್ ಮಾಡಿಬಿಟ್ಟಿದ್ದಾರೆ ಲೋಹಿತ್ ಅವರು. 3 ವಿಕೆಟ್ ಅನ್ನು ಕಬಳಿಸಿದ್ದಾರೆ ಈ ಓವರ್ನಲ್ಲಿ. ಕಾಂಗ್ರಾಚುಲೇಷನ್
ಈ ತಂಡ ಫೈನಲ್ಗೆ ತಲುಪಿದೆ. ಅನೂಪ್ ತಂಡ ಕಾದು ನೋಡಬೇಕಾಗಿದೆ. ಆಶೀಶ್ ತಂಡ ಮತ್ತು ಅನೂಪ್ ತಂಡದ ಮಧ್ಯೆ ಫೈನಲ್ ಜಿದ್ದಾಜಿದ್ದಿ ಆಟವಿದೆ. ಅಭಿನಂದನೆಗಳು ಅನೂಪ್ ತಂಡಕ್ಕೆ. ಎಲ್ಲರೂ ಚಪ್ಪಳೆ ತಟ್ಟಿ ಅಭಿನಂದಿಸಿರಪ್ಪ. ಕೈ ತಂದವರು ಮಾತ್ರ ಚಪ್ಪಳೆ ತಟ್ಟಿ, ಕೈ ತರದವ್ರು ಬೇಡ. ಕೈಯನ್ನು ಜೊತೆಯಲ್ಲಿ ಹಿಡಿದುಕೊಂಡು ಬಂದವರು ಜೋರಾಗಿ ಚಪ್ಪಳೆ ತಟ್ಟಿ. ಇಲ್ಲಿಗೆ ಫೈನಲ್ ಪಂದ್ಯವು ಇನ್ನು ಸ್ವಲ್ಪವೇ ಸಮಯದಲ್ಲಿ ಆರಂಭವಾಗ್ತದೆ. ಕೆಲವು ಮಕ್ಕಳ ಆಟಗಳು ಬಾಕಿ ಇರುವುದರಿಂದ ಅದು ಆದ ನಂತರ ಫೈನಲ್ ಪಂದ್ಯವನ್ನು ಮುಂದುವರಿಸ್ತಾರೆ. ನಮ್ಮ ಇಬ್ಬರು ಅಂಪೈರಿಗೂ ಕೂಡ ತುಂಬ ಧನ್ಯವಾದಗಳು. ನಿಮ್ಮ ಉತ್ತಮವಾದ ತೀರ್ಪು, ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ, ಅದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಈಗ ಉಳಿದ ಆಟಗಳು ಹಿಂದೆ ನಮ್ಮ ವೇದಿಕೆ ಹಿಂದೆ ಬದಿಯಲ್ಲಿ ಆಡಿಸ್ತಾರೆ. ದಯವಿಟ್ಟು ಫಸ್ಟ್ ಪಿಸಿ ಹಾಗೂ ಸೆಕೆಂಡ್ ಪಿಸಿನ ಹುಡುಗರು, ಯವನಸ್ಥ ಮಕ್ಕಳು ಆಟಕ್ಕೆ ಬರಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಫಸ್ಟ್ ಪಿಸಿ ಹಾಗೂ ಸೆಕೆಂಡ್ ಪಿಸಿ ಮಕ್ಕಳು ದಯವಿಟ್ಟು ಬನ್ನಿ, ಆಡಿ ಆನಂದಿಸಿ. ಆಶೀಶ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಕೊನೆಯ ಫೈನಲ್ ಪಂದ್ಯ 2025-29 ತಾರೀಕಿನ ಕೊನೆಯ ಪಂದ್ಯ. ನೋಡ್ಬೇಕು ಏನಾಗ್ತದೆ ಎಂಬುದು. ಈಗಾಗಲೇ ಅನೂಪ್ ಹಾಗೂ ಡ್ಯಾನಿಯಲ್ ಕ್ರೀಸ್ನಲ್ಲಿ ಇದ್ದಾರೆ. ಸ್ಟ್ರೈಕಲ್ಲಿ ಅನೂಪು ಕಪ್ತಾನ, ನಾನ್ ಸ್ಟ್ರೈಕಲ್ಲಿ ಡ್ಯಾನಿಯಲ್, ಡೇಂಜರ್ ಡ್ಯಾನಿಯಲ್. ಎಲ್ಲರೂ ಈ ಪಂದ್ಯ ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೇನೆ. ದಯವಿಟ್ಟು ಈ ಸುಂದರವಾದ ಶ್ಯಾಮನದ ಅಡಿಯಲ್ಲಿ ಬಂದು ಕುಳಿತುಕೊಂಡು ಈ ಪಂದ್ಯಾಟವನ್ನು ಆನಂದಿಸಿ, ಎಲ್ಲರನ್ನು ಅಭಿನಂದಿಸಿ, ಗೌರವಿಸಿ, ಪ್ರೋತ್ಸಾಹಿಸಿ. ಇದು ಫೈನಲ್ ಪಂದ್ಯವಾಗಿದೆ. ಆಶೀಶ್ ಅವರ ಮೊದಲ ಓವರ್ ಎಸೆಯುವುದಕ್ಕಾಗಿ ಸಿದ್ಧರಾಗಿದ್ದಾರೆ. ಆದಷ್ಟು ಬೇಗ ಆಡಿ, ಕತ್ತಲೆ ಕವಿಯುತ್ತದೆ, ಸೂರ್ಯನ ಟೈಮ್ ಮುಗಿತಾ ಇದೆ, ಅವರು ಮುಳುಗುವ ಸ್ಥಿತಿಯಲ್ಲಿದ್ದಾರೆ. ಅರ್ಪಣ್ರವರ ಲೈವ್ ಅನ್ನು ರೆಕಾರ್ಡಿಂಗ್ ಮಾಡ್ತಿದ್ದಾರೆ 4 ಚೇರಲ್ಲಿ ಕುಳಿತುಕೊಂಡು. ನಿಯಾನ್ರವರು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಉತ್ತಮವಾಗಿ ಎಲ್ಲರಿಗೂ ಲೈವ್ ಅನ್ನು ತೋರಿಸುವುದಕ್ಕಾಗಿ ಛಾಯಾಗ್ರಾಹಕರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ನಿಮಗೆ ಧನ್ಯವಾದಗಳು. ಹಿಂದೆ ಕ್ರಿಸ್ಪಿನ್ ರವರಿದ್ದಾರೆ. ಬೇಗ ಸ್ಟಾರ್ಟ್ ಮಾಡಿ.
ಸ್ಟಾರ್ಟ್. ಎಲ್ಲರೂ ಚಪ್ಪಲ್ ತಟ್ಟಿದ್ದು ಫೈನಲ್ ಪಂದ್ಯ. ಚಪ್ಪಲ್ ತಟ್ಟಿ ಅಭಿನಂದಿಸಿರಪ್ಪ, ಪ್ರೋತ್ಸಾಹಿಸಿ. ಮೊದಲೇ ಸೆತ ಅನೂಪ್ ರವರಿಗೆ ಆಶೀಶ್ ರವರಿಂದ. ಇಪ್ಪತ್ಮೂರು ವರ್ಷದ ಮದುವೆಯಾಗದ ಯವನಸ್ಥ ಮಕ್ಕಳಿಗೆ ಆಟ ಸ್ಪರ್ಧೆಗಳಿದೆ. ಎಲ್ಲರೂ ಯಾರ್ಯಾರು ಇದ್ದೀರಿ ಅವರೆಲ್ಲರೂ ಹೋಗಿ ಭಾಗವಹಿಸಿ ದಯವಿಟ್ಟು. ಬಾಯ್ಸ್ ಅಂದರೆ ಗಂಡು ಮಕ್ಕಳು, ಮದುವೆ ಆಗದ ಗಂಡು ಮಕ್ಕಳು. ಉತ್ತಮವಾದ ಹೊಡೆತ ಕಪ್ತಾನ ಅನುಪ್ರ ಅವರಿಂದ. 6 ರನ್ನಿಗೆ ಹೊಡೆದಿದ್ದಾರಪ್ಪ. ಮೊದಲ ಎಸೆತಕ್ಕೆ 6 ರನ್. ಓಪನಿಂಗ್ ಆಗಿ 6 ಅನ್ನು ಬಾರಿಸುತ್ತಾ ತಂಡಕ್ಕೆ ರನ್ ಅನ್ನು ಕೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಪ್ತಾನ ಅನುಪ್ರ ಅವರು. ದಯವಿಟ್ಟು ಚಪ್ಪಳೆ ತಟ್ಟಿರಪ್ಪ, ಅಭಿನಂದಿಸಿ. ಕೆಲವು ಕೈಗಳು ಚಪ್ಪಳೆ ಹೊಡಿತಿದೆ. ಸಂತೋಷವಾಗಿ ಚಪ್ಪಳೆ ತಟ್ಟಿರಪ್ಪ ಎಲ್ಲರೂ. ಇದು ಫೈನಲ್ ಪಂದ್ಯವಾಗಿದೆ. ಕಿರಿಚಿದಾದರೆ ಕಿರಿಚಿ, ಬೊಬ್ಬೆ ಹಾಕಿದಾದರೆ ಬೊಬ್ಬೆ ಹಾಕಿ, ಅಭಿನಂದಿಸಿ, ಪ್ರೋತ್ಸಾಹಿಸಿ, ಹುರಿದುಂಬಿಸಿ. ಭಾಗದೊಮ್ಮೆ ಉತ್ತಮವಾದ ಹೊಡೆತ 4 ರನ್ನಿಗೆ ಬಾರಿಸಿದರೆ 2 ರನ್ನಿಗೆ 10 ರನ್ ಅನ್ನು ಕಬಳಿಸಿದ್ದಾರೆ ಕಪ್ತಾನ ಅನುಪ್ರ ಅವರು. 23 ವರ್ಷದ ಮೇಲ್ಪಟ್ಟ ಮದುವೆಯಾಗದ ಯವನಸ್ಥ ಮಕ್ಕಳು. ಭಾಗದೊಮ್ಮೆ ಆಶೀಶ್ ರವರು ಕಪ್ತಾನ ಅನುಪ್ರ ಅವರಿಗೆ ಕಪ್ತಾನ ಆಶೀಶ್ ರವರಿಂದ ಒಂದು ಚೆಂಡನ್ನು ಹಾಕುವಿಕೆ. ಉತ್ತಮವಾದ ಹೊಡೆತ ಮಾಸ್ಟರ್ ಅವರಿಂದ. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಸ್ವಲ್ಪ ವಿಫಲತೆ, ಆದರೆ 1 ರನ್ ತೆಗೆಯಲು ಯಶಸ್ವಿ ಅನುಪ್ ತಂಡ. ತಂಡದ ಮೊತ್ತ 11. 1 and 1 11. 3 ಎಸೆತಕ್ಕೆ 11 ರನ್ ಅನ್ನು ಕಬಳಿಸಿದ್ದಾರೆ ಕಪ್ತಾನ ಅನುಪ್ರ ಅವರು. ಮುಂದೆ ಕಾದು ನೋಡಬೇಕಾಗಿದೆ ಇವರು ತಮ್ಮ ತಂಡಕ್ಕೆ ಎಷ್ಟು ರನ್ ಅನ್ನು ಗಳಿಸಿಕೊಡುವಲ್ಲಿ ಯಶಸ್ವಿ ಆಗುತ್ತಾರೆ ಎಂಬುದಾಗಿ. ಮಗದೊಮ್ಮೆ ಉತ್ತಮವಾದ ಚೆಂಡು ದಾಂಡಿಗರನ್ನು ವಂಚಿಸಿದೆ. ಗೂಟರಕ್ಷಕನ ಕೈಯಲ್ಲಿ ಯಾವ ರನ್ನಿನ ಸೇರ್ಪಡೆ ಇಲ್ಲ. ತಂಡದ ಮೊತ್ತ 11. ಮಗದೊಮ್ಮೆ ಉತ್ತಮವಾದ ಹೊಡೆತ ಡ್ಯಾನಿಯಲ್ ಅವರಿಂದ. 1 ರನ್ನಿನ ಓಟ. ತಂಡದ ಮೊತ್ತ 12. ಇದು ಮೊದಲ ಓವರಿನ ಎಸೆತವಾಗಿದೆ. ಈಗಾಗಲೇ 12 ರನ್ ಅನ್ನು ಗಳಿಸಿಕೊಂಡಿದ್ದಾರೆ ಅನುಪ್ ತಂಡ. ಕೊನೆಯ ಎಸೆತ ಮೊದಲ ಓವರಿನ. ಉತ್ತಮವಾದ ಒಂದು ಪ್ಲೇಸ್ಮೆಂಟ್ ಆಗಿ ಹೊಡೆದಿದ್ದಾರೆ ನಿಶಾಂತ್ ಅವರ ಒಂದು ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆಯ ಮೂಲಕ ರನ್ಔಟ್ ಆಗಿದ್ದಾರೆ ಅನುಪ್ರ ಅವರು ಕಪ್ತಾನ. ಉತ್ತಮವಾಗಿ ತಮ್ಮ ತಂಡಕ್ಕೆ ಆಟವನ್ನು ಆಡಿದಾರಪ್ಪ ಕಪ್ತಾನರವರು ಅನುಪ್ರ ಅವರು. ವೆಲ್ ಪ್ಲೇಡ್. ರನ್ಔಟ್ ಆಗಿ ಪೆವಿಲಿಯನ್ಗೆ ಹೊರಡ್ತಿದ್ದಾರೆ. ಸಂತೋಷ್ ಅವರು ಬರ್ತಿದ್ದಾರಪ್ಪ ಸಂತೋಷದಿಂದ ಬ್ಯಾಟ್ ಬೀಸುತ್ತಾ. ನೋಡಬೇಕಾಗಿದೆ, ಕಾದು ನೋಡಬೇಕಾಗಿದೆ ಇವರ ಒಂದು ಬತ್ತಳಿಕೆಯಲ್ಲಿ ಎಷ್ಟು ರನ್ಗಳು ಅಡಗಿದೆ ಎಂಬುದಾಗಿ. ಅದನ್ನು ಯಾವ ಮೂಲಕ ಯಾಕೆ ಸಿಡಿಸ್ತಾರೆ ಎಂಬುದಾಗಿ ಕೂಡ ನೋಡಬೇಕಾಗಿದೆ. ಸಂತೋಷ್ ಅವರು ಬಾಲರ್ ಅವರು ಬಾಲಿಂಗ್ ಮಾಡಲಿಕ್ಕೆ ಬರ್ತಿದ್ದಾರೆ. 2ನೇ ಓವರ್ ಎಸೆಯುವುದಕ್ಕೆ ಬರ್ತಿದ್ದಾರೆ. ಕಾದು ನೋಡಬೇಕು ಯಾರೆಂಬುದಾಗಿ. ಚೆಂಡು ಯಾರ ಕೈಯಲ್ಲಿ ಕಾಣುತ್ತಿಲ್ಲ. ಈಗಾಗಲೇ ಪುಷಾಗರ್ ಅವರ ಕೈ ಸೇರಿದೆ ಚೆಂಡು. 2ನೇ ಓವರ್ ಎಸೆತಕ್ಕೆ ಸಿದ್ಧರಾಗಿದ್ದಾರೆ ಪುಷಾಗ್ ಅವರು, ಜರ್ಸಿ ನಂಬರ್ 7. ಸಂತೋಷ್ ಅವರು ಬಹಳ ಉತ್ಸುಕತೆಯಿಂದ ಇದ್ದಾರಪ್ಪ, ಸಂತೋಷವಾಗಿ ಹೊಡಿಬೇಕೆಂಬುದಾಗಿ.
ಪೋಷಾಕ್ ಡ್ಯಾನಿಯಲ್ ರವರಿಗೆ. ಉತ್ತಮವಾದ ಹೊಡೆತ ಜೋಹನ್ ಅವರಿಂದ, ಉತ್ತಮವಾದ ಒಂದು ಕ್ಯಾಚಿನ ಹಿಡಿತ. ಡೇಂಜರ್ ಡ್ಯಾನಿಯಲ್ ರವರು ಮರಳ್ತಿದಾರಪ್ಪ. ಯಾಕಂದ್ರೆ ಅಪಾಯಕಾರಿ ಬ್ಯಾಟ್ಸ್ಮನ್ ಆಗಿದ್ರು ಆಶೀಸ್ ತಂಡಕ್ಕೆ. ಇವರು ಬಲವಾದ ಹೊಡೆತ, ಆದ್ರೆ ಸಫಲತೆಯನ್ನು ಕಾಣಲಿಲ್ಲ. ಈಗ ಮುತ್ತುರಾಜ್ರವ್ರು ಬರ್ತಿದ್ದಾರೆ. ಡ್ಯಾನಿಯಲ್ ಅವರ ಒಂದು ಕೊರತೆ, ಅದನ್ನು ಈಗ ಸರಿಪಡಿಸಿದ್ದಕ್ಕೆ ಮುತ್ತುರಾಜ್ರವರಿಗೆ ಜವಾಬ್ದಾರಿ ಕೊಡಲಾಗಿದೆ. ತಂಡದಲ್ಲಿ ಕಾದು ನೋಡಬೇಕಾಗಿದೆ. ಇವತ್ತು ಮುತ್ತುರಾಜ್ರವರ ಬತ್ತಳಿಕೆಯಿಂದ ಎಷ್ಟು ರನ್ನು ಸಿಡಿಯಬಹುದು ಎಂಬುದಾಗಿ ಕಾದು ನೋಡಬೇಕಾಗಿದೆ. ಇದು ಕೊನೆಯ ಫೈನಲ್ ಪಂದ್ಯವಾಗಿದೆ. ಕುಶಾಗ್ರವರು ಮಗದೊಮ್ಮೆ ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ, ಆದರೆ 1 ರನ್ ತೆಗೆಯುವಲ್ಲಿ ಮುತ್ತುರಾಜ್ರವರು ಯಶಸ್ವಿಯಾಗಿದ್ದಾರೆ. ತಂಡದ ಮೊತ್ತ 13, 1 ವಿಕೆಟ್ ನಷ್ಟಕ್ಕೆ. ಸಂತೋಷ್ ಅವರ ಉತ್ತಮವಾದ ಬ್ಯಾಟಿಂಗ್. ಯಾವ ರನ್ ಸೇರ್ಪಡೆ ಇಲ್ಲ. ಉತ್ತಮವಾಗಿ ಬೌಲಿಂಗ್ ಅನ್ನು ಹಾಕ್ತಿದ್ದಾರೆ ಕುಶಾಗ್ರ ಅವರು. ಅಷ್ಟೇ ಉತ್ತಮವಾಗಿ ಕ್ರಮವಾಗಿ ಆಡ್ತಿದ್ದಾರೆ ಸಂತೋಷ್ ರವರು. ಮಗದೊಮ್ಮೆ ವಂಚಿಸಿದೆ ಅಗಲವಾದ ಎಸೆತ. 1 ರನ್ ಸೇರ್ಪಡೆ. ತಂಡದ ಮೊತ್ತ 13. ಮಗದೊಮ್ಮೆ ಕುಶಾಕ್ ಅಗಲವಾದ ಎಸೆತ ನೋಡಬೇಕಾಗಿದೆ. ಅಂಪೈರ್ ಅವರು ಯಾವ ಒಂದು ಸೂಚನೆಯನ್ನು ಕೊಡ್ತಾರೆ ಎಂಬುದಾಗಿ. ಓಡ್ತಾ ಇದ್ದಾರೆ ಸಂತೋಷ್ ಅವರು. ಓಡುವುದರಲ್ಲಿ ಬಹಳ ನಿಸ್ಸೀಮರು. ನಾವು ಆಗಲೇ ನೋಡಿದ್ದೆವು. 4 ರನ್ ಓಡಿದ್ದಾರೆ ಅವರು. ಅಗಲವಾದ ಎಸೆತ, 2 ರನ್ ಸೇರ್ಪಡೆ, ಒಟ್ಟು 3 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 16. ಮಗದೊಮ್ಮೆ ಉತ್ತಮವಾದ ಕ್ಷೇತ್ರ ರಕ್ಷಣೆ, ಆದರೆ 1 ರನ್ ತೆಗೆಯುವಲ್ಲಿ ಯಶಸ್ವಿ ಸಂತೋಷ್ ರವರು. ತಂಡದ ಮೊತ್ತ 17. ಓವರ್ ಮುಕ್ತಾಯವಾಗಿದೆ. ಕೊನೆ ಎಸೆತ. ಕೊನೆ ಎಸೆತ. ಎರಡು ಬಾಲ್ ಇದೆ. ಸರಿ. ಅಗಲವಾದ ಎಸೆತ, 1 ರನ್ ಸೇರ್ಪಡೆ. ತಂಡದ ಮೊತ್ತ 18 ರನ್ ಮಾಡಿ. ಮಗದೊಮ್ಮೆ ಉತ್ತಮವಾದ ಓಟ, ಇಲ್ಲ ರನ್. ಒಂದು ರನ್ನ ಸೇರ್ಪಡೆ. ತಂಡದ ಮೊತ್ತ 19. 23 ವರ್ಷದ ಮಕ್ಕಳಿಗೆ ಆಟ ಆರಂಭವಾಗಿದೆ. ಯವನಸ್ಥ ಮಕ್ಕಳಿಗೆ, ಮದುವೆ ಆಗದವರು. ಕೊನೆಯ ಎಸೆತ, 2ನೇ ಓವರಿನ ಕೊನೆಯ ಎಸೆತ. 20. ತಂಡದ ಮೊತ್ತ 20. ಉತ್ತಮವಾದ ಬೌಲಿಂಗ್, ಆದರೆ ವಂಚಿಸಿದೆ. ಗೂಟ ರಕ್ಷಕನ ಕೈಯಿಂದ ತಪ್ಪಿ ಹೋಗಿದೆ. 1 ರನ್ನಿನ ಸೇರ್ಪಡೆಯೊಂದಿಗೆ 21 ರನ್ನಿನೊಂದಿಗೆ 1 ವಿಕೆಟ್ ನಷ್ಟ. 2 ವಿಕೆಟ್ ನಷ್ಟಕ್ಕೆ 2ನೇ ಮುಕ್ತಾಯಕ್ಕೆ ತಂಡದ ಮೊತ್ತ 21. 2 and 1 21. ಇದು ಕೊನೆಯ ಫೈನಲ್ ಪಂದ್ಯಾಟ.
ಆಶೀಶ್ ರವರ ಉತ್ತಮವಾದ ಒಂದು ಬಾಲಿಂಗ್ ಪ್ರದರ್ಶನ. ತಂಪು ತಂಪಾದ ಐಸ್ ಕ್ರೀಮ್ ಕೆಲವು ಬೆರಳೆಣಿಕೆಯಷ್ಟು ಉಳಿದಿದೆ. ಬಾಲ್ ದಾಂಡಿಗೆ ನಾನು ವಂಚಿಸಿದೆ. ಇಪ್ಪತ್ತ 2 ರನ್ಗೆ 2 ವಿಕೆಟ್. ಉತ್ತಮವಾದ ಒಂದು ಫೀಲ್ಡಿಂಗ್ ಜೋಹನ್ ಅವರಿಂದ. ಕಾರ್ನ್ ಐಸ್ ಕ್ರೀಮ್ ಹಾಗೂ ಗಡ್ಬಡಿದೆ, ಕೆಲವೇ ಬೆರಳೆಣಿಕೆಯಷ್ಟಿದೆ, ದಯವಿಟ್ಟು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಹಣ ಕೊಟ್ಟು ಚಿರಗೆಲ್ಲಿದ್ರು ಬರಬೇಕೆಂಬುದಾಗಿ ಹಿಂದೆ ಕರೀತಿದ್ದಾರೆ. ಮಗದೊಮ್ಮೆ ಉತ್ತಮವಾದ ಹೊಡೆತ ಸಂತೋಷ್ ರವರಿಂದ. ಅದೇ ರೀತಿ ಉತ್ತಮವಾದ ಜೋಹನ್ ಅವರ ಒಂದು ಉತ್ತಮವಾದ ವಿಕೆಟ್ಗೆ ಹೊಡೆದಿದ್ದಾರೆ ಅವರು. ಸಂತೋಷ್ ಅವರನ್ನು ಹೊರಳಿಕೊಂಡು ಓಡ್ತಿದ್ದಾರಪ್ಪ. ಜಿಂಕೆಯ ಓಟ ಸಂತೋಷರವರ, ಜಿಂಕೆಯ ಓಟ, ಚಂಗನೆ ಜಿಗಿದು ಓಡುತ್ತಿದ್ದಾರೆ ಸಂತೋಷ್ ಅವರು. ಅಂಪೈರ್ ಅನ್ನೇತೆ 2 ರನ್ನೇ ಮೂಜಿಗೆ 3 ರನ್ನಿನ ಓಟ. ತಂಡದ ಮೊತ್ತ 26. ಆಶೀಶ್ ಅವರು ಮೂರನೇ ಓವರ್ನ ಎಸೆತ್ತವನ್ನು ಎಸೆಯುತ್ತಿದ್ದಾರೆ ಮುತ್ತುರಾಜರವರಿಗೆ. ಕ್ಲೀನ್ ಬೌಲ್ಡ್ ಆಗಿದ್ದಾರೆ ಮುತ್ತುರಾಜರವರು. ವಿಕೆಟ್ ಅನ್ನು ಕಬಳಿಸಿಯೇ ಬಿಟ್ರು. ಕಬಳಿ ಅಭಿಷೇಕ್ ರವರು ಬರ್ತಿದ್ದಾರಪ್ಪ. ನೋಡಬೇಕು ಇವರ ಬತ್ತಳಿಗೆಯಿಂದ ಇವತ್ತು ಎಷ್ಟು ರನ್ ಅನ್ನು ಸಿಡಿಸ್ತಾರೆ ಎಂಬುದಾಗಿ. ಈಗಾಗಲೇ 26 ರನ್ನಿಗೆ ಮೂರು ವಿಕೆಟ್ ನಷ್ಟಕ್ಕೆ 26 ರನ್ನಿನಲ್ಲಿದೆ. ಇದು 3ನೇ ಓವರ್ನ ಎಸೆತ. ಕೇವಲ 2 ಬಾಲ್ ಬಾಕಿ ಇದೆ. 3ನೇ ಓವರಿನ ಮುಕ್ತಾಯಕ್ಕೆ 2 ಬಾಲ್ ಬಾಕಿ ಇದೆ. ಉತ್ತಮವಾದ ಒಂದು ಬಾಲಿಂಗ್ ಆಶೀಶ್ ರವರಿಂದ. ನೆಲ ಕಚ್ಚಿಕೊಂಡು ದಾಂಡಿಗನನ್ನು ವಂಚಿಸಿದೆಪ್ಪ. ಅಣ್ಣನ ತಮ್ಮನೊಂದಿಗೆ ಹೋರಾಟ. ಮಗದೊಮ್ಮೆ ಆಶೀಶ್ ರವರಿಂದ ಉತ್ತಮವಾದ ಚೆಂಡು. ನೆಲ ಕಚ್ಚಿಕೊಂಡು ದಾಂಡಿಗ ಗುಟ್ಟ ರಕ್ಷಕನ ಕೈಯಲ್ಲಿ ದಾಂಡಿಗನನ್ನು ವಂಚಿಸಿದೆ. ಓವರ್ನ ಮುಕ್ತಾಯಕ್ಕೆ 3ನೇ ಓವರ್ನ ಮುಕ್ತಾಯಕ್ಕೆ ತಂಡದ 26 ರನ್ನನ್ನು ಗಳಿಸಿದೆ ತಂಡ. ಇನ್ನು 2 ಓವರ್ ಬಾಕಿ ಇದೆ. ಎಸೆಯಲು ಬರ್ತಿದ್ದಾರೆ ಎಲಿಯಾಸ್. ಗೊತ್ತಿದೆ ನಿಮಗೆ, ಇವರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಆಗಲೇ ನೋಡಿದ್ದೇವೆ. ಬಿರುಸಿನ ಓಟ, ಛಲಗಾರ, ಉತ್ತಮ ದಾಂಡಿಗ, ಒಳ್ಳೆ ಬಲೆಗಾರ. ಏನು ಹೇಳಿದ್ರು ಕಡಿಮೆನೆ ಇವರಿಗೆ. ಕಾದು ನೋಡಬೇಕಾಗಿದೆ ಈ ಓವರ್ನಲ್ಲಿ ಎಷ್ಟು ವಿಕೆಟ್ ಕಬಳಿಸ್ತಾರೆ ಎಂಬುದಾಗಿ. ಉತ್ತಮವಾದ ಒಂದು ಬಾಲಿಂಗ್ ಪ್ರದರ್ಶನ. ದಾಂಡಿಗ ಸಂತೋಷರನ್ನು ವಂಚಿಸಿದೆ. ಚೆಂಡು ಬೆಂಕಿ ಚೆಂಡು, ಇಲ್ಲೇಂದ್ರವರ ಬೆಂಕಿ ಚೆಂಡು. ಮಗದೊಮ್ಮೆ ನೆಲಕಚ್ಚಿಕೊಂಡು ಬಾಲನ್ನು ಎಸೆತಿದ್ದಾರಪ್ಪ. ಉತ್ತಮವಾದ ಬಾಲಿಂಗ್. ಮಗದೊಮ್ಮೆ ಗೂಟ ರಕ್ಷಕನ ಕೈಯಲ್ಲಿ ಎಲ್ಲ ಡಾಟ್ ಬಾಲ್ ಆಗ್ತಿದೆ. ತಂಡದ ಮೊತ್ತ 26ರಲ್ಲಿ ನಿಂತೋಗಿದೆ, ಸ್ಟಾಪ್ ಆಗಿದೆ. ಮಗದೊಮ್ಮೆ ಸೂಪರ್ ಬಾಲ್ ಅಪ್ಪ. ಬೆಸ್ಟ್ ಫೀಲ್ಡಿಂಗ್ ಆಗಿದೆ. ಓವರ್ ಥ್ರೋನ ಮೂಲಕ 2 ರನ್ನನ್ನು ಕಬಳಿಸಿಯೇ ಬಿಟ್ಟಿದ್ದಪ್ಪ. 28ಕ್ಕೆ ಹಾರಿಯೇ ಬಿಟ್ಟಿತ್ತು.
ಮಗದೊಮ್ಮೆ ಉತ್ತಮವಾದ ಬಾಲಿಂಗ್ ಪ್ರದರ್ಶನ ಎಲಿಯಾಸ್ ರವರಿಂದ. ನಾನು ಆಗಲೇ ಹೇಳಿದೆ, ಎಲಿಯಾಸ್ ರವರ ಬಾಲಿಂಗ್ ಅನ್ನು ನೋಡಲು ಎರಡು ಕಣ್ಣು ಸಾಲದು ಅಂತ ಒಂದು ಬಾಲಿಂಗ್ ಪ್ರದರ್ಶನ ಮಾಡ್ತಾರೆ. ಅವರು ಓಟ ನೋಡಿಯಪ್ಪ, ಸೂಪರ್ ಆಗಿ ಓಡಿ ಬಾಲ್ ಚೆಂಡನ್ನು ಹಿಡಿದು ನಮ್ಮ ತಂಡದ ಅನ್ನು ಬಹಳ ಒಂದು ಉತ್ಸುಕತೆಯಿಂದ ಆಡುತ್ತಿದ್ದಾರೆ ತಂಡಕ್ಕಾಗಿ. 29 ರನ್ ಕೇವಲ ಈ ಓವರಿನಲ್ಲಿ 3 ರನ್ ಅನ್ನು ಸಿಡಿಸಲು ಅವರು ಬಿಟ್ಟಿದ್ದಾರೆ. ಮಗದೊಮ್ಮೆ ಉತ್ತಮವಾದ ಚೆಂಡು, ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ ಎಲ್ಎಸ್ ರವರ ಬಾಲಿಂಗ್. ಅಭಿಷೇಕ್ ರವರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಇವರಿಗೆ ಹೇಳಿದೆ, ನಾನು ಆಗಲೂ ಹೇಳಿದೆ, ಮೂರ್ತಿ ಚಿಕ್ಕದಾದರೂ ಇವರ ಕೀರ್ತಿ ಬಹಳ ದೊಡ್ಡದು. ಎಲ್ಎಸ್ ರವರು ಬಹಳ ಸಂತೋಷ, ನಗುಮುಖ, ಒಂದು ವಿಕೆಟ್ ಕಬಳಿಸಿದ್ದಾರೆ. ಕೇವಲ 3 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. ಇದು ಕೊನೆಯ ಓವರ್. ಮಾಸ್ಟರ್ ಅವರು ಹೆಸರು ಬರ್ತಿದ್ದಾರೆ. ಮಹೇಶ್ ಸಂತೋಷ್ ಅವರಿಗೆ ಉದ್ದವಾದ ಏಟು, 4 ರನ್ನಿಗೆ ಹೊಡೆದಿದ್ದಾರೆ ಸಂತೋಷ್ ರವರು. ಆರಂಭದ ಮಹೇಶ್ ರವರ ಬಾಲಿಗೆ 4 ರನ್ ಸಿಡಿಸಿದ್ದಾರೆ ಸಂತೋಷ್ ಅವರು. ತಂಡದ ಮೊತ್ತ 33, 3 ಮತ್ತೆ 3, 33. ಇನ್ನು 5 ಚೆಂಡು ಬಾಕಿ ಇದೆ. ಸಂತೋಷ್ ಅವರ ಬತ್ತಳಿಕೆಯಿಂದ ಎಷ್ಟು ರನ್ ಸಿಡಿಸ್ತಾರೆ ಎಂದು ನೋಡಬೇಕಾಗಿದೆ. ಉತ್ತಮವಾದ ಒಂದು ಬಾಲಿಂಗ್ ಮಹೇಶ್ ಅವರಿಂದ, ಯಾವ ಅಪಾಯವಿಲ್ಲ. ಕೇವಲ 4 ಚೆಂಡು ಬಾಕಿ. ಇದು ಫೈನಲ್ ಪಂದ್ಯ, ಇವತ್ತಿನ ಫೈನಲ್ ಪಂದ್ಯ. ಮೂರಕ್ಕೆ 3, 33 ತಂಡದ ಮೊತ್ತ. ಮಗದೊಮ್ಮೆ ಹೊಡೆಯಲು ಪ್ರಯತ್ನ, ಆದರೆ ಅಭಿಷೇಕರ ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. 3 ರನ್ ಅನ್ನು ನಿಲ್ಲಿಸಿದ್ದಾರೆ. 1 ರನ್ ಅನ್ನು ತೆಗೆಯಲು ಯಶಸ್ವಿ. ತಂಡದ ಮೊತ್ತ 34. ಕೊನೆಯ 3 ಎಸೆತ ಬಾಕಿ. ಮಹೇಶ್ ಅಗಲವಾದ ಎಸೆತ, 1 ರನ್ನ ಸೇರ್ಪಡೆ, ಅಗಲವಾದ ಎಸೆತ. ತಂಡದ ಮೊತ್ತ 35. 3 and 5, 35. ಉತ್ತಮವಾದ ಹೊಡೆತ ಹೊಡೆಯಲು ಪ್ರಯತ್ನಿಸಿದ್ದಾರೆ. ಒಂದು ರನ್ ಅನ್ನು ಸೇರಿಸಿದ್ದಾರೆ. 36 ತಂಡದ ಮೊತ್ತ. ಕೊನೆಯ ಎಸೆತ, ಕೊನೆಯ 2 ಎಸೆತ, ಕೊನೆಯ 2 ಎಸೆತ ಬಾಕಿ. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. 60 ವರ್ಷಕ್ಕೆ ಮೇಲ್ಪಟ್ಟಂತ ಸ್ತ್ರೀಯರು, ಪುರುಷರು, ಮದುವೆ ಆದವರು, ಸೀನಿಯರ್ ಸಿಟಿಸನ್ಗೆ, ಸೀನಿಯರ್ ಮತ್ತು ಸಿಟಿಸನ್, ಸೀನಿಯರ್ ಸಿಟಿಸನ್ ಒಟ್ಟಿಗೆ 60 ವರ್ಷದ ಮೇಲ್ಪಟ್ಟ ಸೀನಿಯರ್ ಸಿಟಿಸನ್ ರವರಿಗೆ ಆಟಗಳು ಇದೆ. ಟೋಟಲ್ ಸ್ಕೋರ್ 39, ಟಾರ್ಗೆಟ್ 40. ಕಾದು ನೋಡಬೇಕಾಗಿದೆ ಈ ಫೈನಲ್ ಪಂದ್ಯದಲ್ಲಿ ಯಾವ ರೀತಿಯಾಗಿ ಆಸೀಸ್ ತಂಡ ತಮ್ಮ ತಂಡವನ್ನು ಜಯದ ಹಾದಿಗೆ ನಡೆಸ್ತದಾ ಇಲ್ಲವೆಂಬುದಾಗಿ ಕಾದು ನೋಡಬೇಕಾಗಿದೆ. ಅನೂಪ್ ತಂಡವು 40 ರನ್ನಿನ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದೆ. 39-40 ತೆಗಿಲಿಕ್ಕೆ 40 ರನ್ ಟಾರ್ಗೆಟ್.
ಡ್ಯಾನಿ ಅವರು ಬಾಲ್ ಎಸೆಯಲು ಬಂದಿದ್ದಾರೆ. ಜೋಹಾನ್ ಅಲ್ಲ, ಜೋಹಾನ್ ರವರಿಗೆ. ಜೋಹಾನ್ ಒಂದು ಉತ್ತಮ ದಾಂಡಿಗ, ಉತ್ತಮ ಆಟಗಾರ. ತನ್ನ ಬತ್ತಳಿಕೆಯಿಂದ ಇವತ್ತು ಎಷ್ಟು ರನ್ನ ಸಿಡಿಸ್ತಾರೆ ಎಂಬುದಾಗಿ ನೋಡಬೇಕು, ಕಾದು ನೋಡಬೇಕಾಗಿದೆ. ಮೊದಲ ಎಸೆತ ಉತ್ತಮವಾದ ಒಂದು ಎಸೆತ ಡ್ಯಾನಿಯಲ್ ಅವರಿಂದ. ಅದಕ್ಕೆ ಹೇಳುದು ಇವರಿಗೆ ಡೇಂಜರ್ ಡ್ಯಾನಿಯಲ್ ಎಂಬುದಾಗಿ. ಅಲ್ಲಿ ಮಕ್ಕಳು ದಯವಿಟ್ಟು ಇನ್ನ ಒಂದು ಸರಿ ಆಯ್ತು. ಇನ್ನು ಮಗದೊಮ್ಮೆ ಉತ್ತಮವಾದ ಹೊಡೆತ ಜಾನ್ ಅವರಿಂದ. 1 ರನ್ನಿನ ಓಟ. ತಂಡದ ಮೊತ್ತ 1. ಮಗದೊಮ್ಮೆ ಉತ್ತಮವಾದ ಹೊಡೆತ ಮುತ್ತುರಾಜರವರಿಂದ. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. ಯಾವ ರನ್ ಇಲ್ಲ. ತಂಡದ ಮೊತ್ತ 1. ಮಗದೊಮ್ಮೆ ಉತ್ತಮವಾದ ಚೆಂಡು ಡ್ಯಾನಿಯಲ್ ಅವರಿಂದ. ನೆಲ ಕಚ್ಚಿಕೊಂಡು ಹೋಗುತ್ತಿದೆ ಚೆಂಡು. ದಾಂಡಿಗನಿಗೆ ಕಸಿವಿಸಿ ಕಳವಳ. ಕೇವಲ 4 ಎಸೆತದಲ್ಲಿ 1 ರನ್ನನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಡ್ಯಾನಿ ಅವರು. ಮಗದೊಮ್ಮೆ ಉತ್ತಮವಾದ ಚೆಂಡು ದಾಂಡಿಗನನ್ನು ವಂಚಿಸಿದೆ. ಯಾವ ರನ್ನಿನ ಸೇರ್ಪಡೆ ಇಲ್ಲ. ತಂಡದ ಮೊತ್ತ 1. ಕೊನೆಯ ಎಸೆತ ಉತ್ತಮವಾದ ಹೊಡೆತ, ಅದರಿಂದ ಉತ್ತಮವಾದ ಕ್ಷೇತ್ರ ರಕ್ಷಣೆ ಅಭಿಷೇಕ್ ರವರಿಂದ. ಕೇವಲ 1 ರನ್ನನ್ನು ಬಿಟ್ಟುಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟಂತ ಮದುವೆಯಾದಂಥ ಸ್ತ್ರೀಯರು ಪುರುಷರು ಇಬ್ಬರು ಆಟಕ್ಕೆ ಹೋಗಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತೇವೆ. ದಯವಿಟ್ಟು 60 ವರ್ಷ ಮೇಲ್ಪಟ್ಟಂತ ನೀವು ವಯಸ್ಸಾಗಿದೆ ಎಂಬುದಾಗಿ ನಾಚಿಕೊಳ್ಳುವುದು ಬೇಡ. ದಯವಿಟ್ಟು ಆಟಕ್ಕೆ ಹೋಗಿ. ಮಗದ ಮುತ್ತುರಾಜ್ ಆಶೀಶ್ ಅವರಿಗೆ ಉತ್ತಮವಾದ ಹೊಡೆತ. ಬೌಂಡ್ರಿ ರೇಖೆಯಿಂದ ಹೊರಗೆ 4 ರನ್ನಿಗೆ ಹೊಡೆದಿದ್ದಾರೆ. ತಂಡದ ಮೊತ್ತ 6. ಏನೋ 33 ರನ್ನಿನ ಅವಶ್ಯಕತೆ ಇದೆ ಆಶೀಶ್ ತಂಡಕ್ಕೆ. ಪ್ರಶಾಂತ್ ಅವರು ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ ಓಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆಶೀಶ್ ಅವರು. ತಂಡದ ಮೊತ್ತ 7. 32 ರನ್ನಿನ ಅವಶ್ಯಕತೆ ಇದೆ ತಂಡ ಜಯಗಳಿಸುವುದಕ್ಕಾಗಿ. ಮಗದೊಮ್ಮೆ ಉತ್ತಮವಾದ ಚೆಂಡು ಮುತ್ತುರಾಜ್ರವರದು. ಆದರೆ ಗೋಟ ರಕ್ಷಕ ಕೈ ಚೆಲ್ಲಿದ್ದಾರೆ. 1 ರನ್ನಿನ ಸೇರ್ಪಡೆ. ಬೈಟುವ ತಂಡದ ಮೊತ್ತ 8. 32 ರನ್ನಿನ ಅವಶ್ಯಕತೆ. ಉತ್ತಮವಾದ ಒಂದು ಹೊಡೆತ ಲೋಹಿತ್ ಅವರಿಂದ. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. 2 ರನ್ನಿನ ಓಟ. ತಂಡದ ಮೊತ್ತ 10. ಇನ್ನು ಕೇವಲ ಕೊನೆಯ ಎಸೆತ, 2ನೇ ಓವರ್ನ ಕೊನೆಯ ಎಸೆತ. ತಂಡದ ಮೊತ್ತ 10.
ಉತ್ತಮವಾಗಿ ಹೊಡೆದಿದ್ದಾರೆ. ಸಂತೋಷ್ ಅವರು ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ. 1 ರನ್ನಿನ ಓಟದಲ್ಲಿ ತೃಪ್ತಿ. ತಂಡದ ಮೊತ್ತ 11. ಇನ್ನು 3 ಓವರಿನಲ್ಲಿ 29 ರನ್ನಿನ ಅವಶ್ಯಕತೆ ಇದೆ. ಹದಿನೆಂಟು ಬಾಲಿಗೆ 29 ರನ್ನಿನ ಅವಶ್ಯಕತೆ. ಮಗದೊಮ್ಮೆ ಉತ್ತಮವಾದ ಚೆಂಡು ಡ್ಯಾನಿಯಲ್ ಅವರಿಂದ ಆಶೀಶ್ ರವರನ್ನು ವಂಚಿಸಿದೆ. ತಂಡದ ಮೊತ್ತ 11. ಮತ್ತೊಮ್ಮೆ ಉತ್ತಮವಾದ ಹೊಡೆತ ಆಶೀಶ್ ರವರಿಂದ. ಕೇವಲ 1 ರನ್ನಿನಲ್ಲಿ ತೃಪ್ತಿ ಹೊಂದಿದ್ದಾರೆ. ತಂಡದ ಮೊತ್ತ 12. ಇನ್ನು ಕೂಡ 28 ರನ್ನಿನ ಅವಶ್ಯಕತೆ ಇದೆ. ಉತ್ತಮವಾದ ಬಾಲಿಂಗ್. ಅಲ್ಲಿ ಎಷ್ಟು ಹೇಳಿದ್ರು ಕೂಡ ಅರ್ಥ ಆಗುದಿಲ್ಲ. ಅಲ್ಲಿ ಬಾಲ್ ಆಡಬಾರ್ದು. ಅಲ್ಲಿ ಅಗಲವಾದ ಎಸೆತ. 1 ರನ್ನ ಸೇರ್ಪಡೆ. ತಂಡದ ಮೊತ್ತ 14. ಮಗದೊಮ್ಮೆ ಉತ್ತಮವಾದ ಒಂದು ಓಟ. 1 ರನ್ನ ಸೇರ್ಪಡೆ. ತಂಡದ ಮೊತ್ತ 15. ಉತ್ತಮವಾದ ಚೆಂಡು. ಅಂಪೈರ್ ಇಂದ ಯಾವ ಸೂಚನೆ ಇಲ್ಲ. ಮಗದೊಮ್ಮೆ ಉತ್ತಮವಾದ ಹೊಡೆತ ನೋಡಿದ್ದಾರೆ. ರತನ್ ಅವರು ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ನಿಗೆ ತೃಪ್ತಿ ಹೊಂದಿದ್ದಾರೆ. 2 ರನ್ ಓಡಿದ್ದಾರೆ. ಇನ್ನು 22 ರನ್ ಬಾಕಿ ಇದೆ. ಇನ್ನು 2 ಓವರಲ್ಲಿ 22 ರನ್ನು. 11ರ ಒಂದು ಸರಾಸರಿಯಲ್ಲಿ ತೆಗಿಬೇಕು. ಕೇವಲ 2 ಓವರ್ ಬಾಕಿ ಇದೆ. 22 ರನ್ನಿನ ಅವಶ್ಯಕತೆ. 22. ಉತ್ತಮವಾದ ಹೊಡೆತ ಆಶೀಶ್ ಅದೇ ರೀತಿ ಉತ್ತಮವಾದ ಒಂದು ಕೈ ಚೆಲ್ಲಿಬಿಟ್ಟಿದ್ದಾರೆ. ಕ್ಯಾಚ್ ಅನ್ನು ಚೆಲ್ಲಿಬಿಟ್ಟಿದ್ದಾರೆ. ಇದು ಇವರಿಗೆ ಬಹಳ ಒಂದು ಸಮಸ್ಯೆಯನ್ನು ಉಂಟು ಮಾಡಬಹುದು. ಇನ್ನು 20 ರನ್ನಿನ ಅವಶ್ಯಕತೆ ಇದೆ. ಇನ್ನು 19 ರನ್ ಅವಶ್ಯಕತೆ. ಉತ್ತಮವಾದ ಕ್ಯಾಚ್ ಇದ್ದಾರೆ ಮುತ್ತರಾಜ್ರವರು. ಆಶೀಶ್ ಅವರು
ಪೆವಿಲಿಯನ್ಗೆ ಹಿಂತಿರುಗ್ತಿದ್ದಾರೆ ಪುಷಾಗ್ರ ಅವರು. ಕಾದು ನೋಡಬೇಕಾಗಿದೆ. ಇನ್ನು 20 ರನ್ನಿನ ಅವಶ್ಯಕತೆ ಇದೆ ತಂಡಕ್ಕೆ. ರನ್ನೇ ಬನ್ಬುಜಿ. ಉತ್ತಮವಾದ ಹೊಡೆತ. ನಾಲ್ಕರನ್ನ ಸೇರ್ಪಡೆ ತಂಡಕ್ಕೆ. ತಂಡದ ಮೊತ್ತ 23, 14 ರನ್ ಬಾಕಿ. ಹದಿನೇಳು ರನ್ ಬಾಕಿ ಇದೆ. ರನ್ಔಟ್ ಆಗಿದ್ದಾರೆ. ತಂಡದ ಮೊತ್ತ 24. ಇನ್ನು 16 ರನ್ನಿನ ಅವಶ್ಯಕತೆ. ಕೊನೆಯ ಓವರ್ ಎಸೆಯುವುದಕ್ಕಾಗಿ ಲೋಹಿತ್ ಅವರು ಬರ್ತಿದ್ದಾರೆ. 16 ರನ್ನಿನ ಅವಶ್ಯಕತೆ ಇದೆ ತಂಡಕ್ಕೆ ಜಯಗಳಿಸಲು. 16 ರನ್ನಿನ ಅವಶ್ಯಕತೆ. ಲೋಹಿತ್ 6 ಬಾಲ್ಗೆ 16 ರನ್ನಿನ ಅವಶ್ಯಕತೆ. ಸ್ವಲ್ಪ ತಂಡ ಚೆಂಡು ಹಾಕುವುದರಲ್ಲಿ ಉತ್ತಮವಾದ ಒಂದು ಬಾಲಿಂಗ್ ಲೋಹಿತ್ ಅವರಿಂದ. 16 ರನ್ನಿನ ಅವಶ್ಯಕತೆ. ಉತ್ತಮವಾಗಿ ಹೊಡೆದಿದ್ದಾರೆ. ಅದೇ ರೀತಿ ಉತ್ತಮವಾಗಿ ಕ್ಯಾಚ್ ಹಿಡಿದಿದ್ದಾರೆ ಮುತ್ತುರಾಜರವರು. ನಾಲ್ಕು ಬಾಲ್ಗೆ 16 ರನ್ನು. 4 ಬಾಲ್ಗೆ 16 ರನ್ನು. ಎಲಿಯಾಸ್ ಕಾದು ನೋಡಬೇಕಾಗಿದೆ ಇವರ ಬತ್ತಳಿಕೆಯಿಂದ ಎಷ್ಟು ರನ್ ಸಿಡಿಸ್ತಾರೆ ಎಂಬುದಾಗಿ. ಒಂದು ಕಡೆಯಲ್ಲಿ ಮಹೇಶ್ ರವರಿದ್ದಾರೆ. ಇನ್ನು ರೋಚಕ ಮ್ಯಾಚ್ ಹೇಳಿಕೆ ಆಗುವುದಿಲ್ಲ. ಕಡೆ ಒಂದು ಚೆಂಡಿನವರೆಗೂ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತದೆ ಎಂಬುದಾಗಿ ತಂಡದಲ್ಲಿ. ಉತ್ತಮವಾಗಿ ಹೊಡೆದಿದ್ದಾರೆ. ಆದರೆ ಫಿಲಿಪ್ ರವರು ಉತ್ತಮವಾಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಒಂದು ರನ್ ನಮ್ಮ ಒಟ್ಟಿಗೆ 25 ರನ್ನ ಸೇರಿಸಿದ್ದಾರೆ ತಂಡ. ಇನ್ನು 15 ರನ್ನಿನ ಮೊತ್ತ ಬಾಕಿ ಇದೆ. ಇನ್ನು 3 ಚೆಂಡು ಬಾಕಿ ಇದೆ. ಮಹೇಶ್ ರವರು ಮನಸ್ಸು ಮಾಡಿದರೆ 3 ಸಿಕ್ಸ್ ಹೊಡಿಬಹುದು. ಉತ್ತಮವಾಗಿ ಹೊಡೆದಿದ್ದಾರೆ ಮಹೇಶ್ ರವರು. ಬೌಂಡ್ರಿ ಲೈನಿಂದ ಹೊರಗೆ ಹೋಗಿದೆ. 4 ರನ್ನಿನ ಸೇರ್ಪಡೆಯಾಗಿದೆ ತಂಡಕ್ಕೆ. ತಂಡದ ಮೊತ್ತ 29. ಇನ್ನು 11 ರನ್ನಿನ ಅವಶ್ಯಕತೆ. 2 ಬಾಲಿಗೆ ಕೇವಲ
ಎರಡೇ ಸತಕ್ಕೆ 11 ರನ್ನಿನ ಅವಶ್ಯಕತೆ, 2 ಸಿಕ್ಸಿನ ಅವಶ್ಯಕತೆ. ಹೇಳಿಕೆ ಆಗುವುದಿಲ್ಲ. ಮಹೇಶ್ವರ್ ಅವರು ಮನಸ್ಸು ಮಾಡಿದರೆ ಏನೋ ಬೇಕಾದ್ರೆ ಆಗ್ಬಹುದು. ಬಾಲರ್ನ ಮೇಲೆ ಬಹಳ ಒತ್ತಡ ಕಾಣ್ತದೆ. ದಾಂಡಿಗ ಈಗ ಎಲ್ಲಿಗೆ ಹೊಡಿತಾರೆ ಎಂಬುದಾಗಿ ಹೇಳಿಕೆ ಸಾಧ್ಯ ಇಲ್ಲ. ಮಗದೊಮ್ಮೆ ವಂಚಿಸಿದೆ ಚೆಂಡು. ಡಾಟ್ ಬಾಲ್ ಆಗಿದೆ. ಒಂದು ಚೆಂಡಿಗೆ 11 ರನ್ನು. ಹೇಳಿಕೆ ಆಗುವುದಿಲ್ಲ. ನೋ ಬಾಲ್ ಬಿದ್ದಲ್ಲಿ ಒಂದು ಅವಕಾಶವಿದೆ. ಉತ್ತಮವಾದ ಹೊಡೆತ, ಉತ್ತಮವಾದ ಫೀಲ್ಡಿಂಗ್. ಆಶೀಶ್ ರವರ ತಂಡ ಜಯ ಗಳಿಸಿದೆ. ಫೈನಲ್ ಅಲ್ಲಿ ಗೆದ್ದು ಬಿಟ್ಟಿದ್ದಾರೆ. ಅನುಪ್ ರವರ ತಂಡ ಜಯ ಗಳಿಸಿದೆ. ಸಾರಿ, ಆಶೀಶ್ ರವರ ತಂಡ ಸೆಕೆಂಡ್ ರನ್ನರ್ ಆಗಿ ಜಯ ಗಳಿಸಿದೆ. ಇಬ್ಬರಿಗೂ ಕಂಗ್ರಾಚ್ಯುಲೇಷನ್.